ಇಂದು 24ನೇ ತೀರ್ಥಂಕರಾದ ಪರಮ ಪೂಜ್ಯ ಶ್ರೀ ಭಗವಾನ್ ಮಹಾವೀರರ 2625ನೇ ಜಯಂತ್ಯೋತ್ಸವದ ಅಂಗವಾಗಿ ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಗಜೇಂದ್ರಗಡ ತಹಸೀಲ್ದಾರ್ ಆಫೀಸ್ ಹಾಗೂ ಸಕಲ ಜೈನ್ ಸಮಾಜದ ವತಿಯಿಂದ ಈ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣಕ ಮಹೋತ್ಸವವನ್ನು ನಾವು ಇಂದು ಆಚರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದಾರೆ. ಇದು ಬಹಳ ಮಹತ್ವದ ದಿವಸ. ಯಾಕಂದರೆ ಭಗವಾನ್ ಮಹಾವೀರ ಸಂದೇಶ ಬಾಳು ಇತರರಿಗೂ ಬಾಳಲು ಬಿಡು. ಯಾವುದೇ ಕೆಟ್ಟ ವಿಚಾರ ಅವ್ರ ಜೀವನದಲ್ಲಿ ಮಾಡಿಲ್ಲ. ಶತ್ರುಗೂ ಸಹಿತ ಒಳ್ಳೆಯದಾಗಲಿ ಅಂತ ಬಯಸ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಭಗವಾನ್ ಮಹಾವೀರರು. ಅವರ ಸಿದ್ಧಾಂತ 5 ಸಿದ್ಧಾಂತ. ಭಗವಾನ್ ಮಹಾವೀರ ಅಹಿಂಸಾ, ಸತ್ಯ, ಬ್ರಹ್ಮಚರ್ಯ, ಅಪರಿಗ್ರಹ, ಅನೇಕಾಂತವಾದ. ಇದರಲ್ಲಿ ನಮ್ಮ 2 ಸಿದ್ಧಾಂತಗಳನ್ನು ನಾವು ಜಗತ್ತಿನವರು ಅಳವಡಿಸಿಕೊಂಡ್ರೆ ವಿಶ್ವದಲ್ಲಿ ಯುದ್ಧ ಅಶಾಂತಿ ಸಾಧ್ಯನೇ ಇಲ್ಲ. ಶಾಂತಿ ಬರಲಿಕ್ಕೆ ಸಾಧ್ಯ. ಯಾಕಂದರೆ ಈಗ ನಾವು ಅನೇಕಾಂತವಾದ ಅಂದ್ಗಳೇ ನಾನು ಹೇಳಿದ್ದ ಬರೋಬರು, ಇನ್ನೊಬ್ಬರು ತಪ್ಪು. ಇದು ಈ ಜೀವನದ ಅದಕ್ಕೆ ಅನೇಕಾಂತವಾದ ಅಂದರೆ ಎಲ್ಲರದ್ದು ಅಭಿಪ್ರಾಯ ಕೇಳಬೇಕು. ಎಲ್ಲರ ಅಭಿಪ್ರಾಯ ಕೇಳಿ ನಿರ್ಣಯ ತೋರ್ತಕ್ಕಂಥ ಕೆಲಸ ಅದು ಯಾವುದಾದ್ರು ಇದ್ದರೆ ಅದು ಮಹಾವೀರ ಸಂದೇಶ. ಇನ್ನು 2ನೇದಾಗಿ ಅಹಿಂಸಾ. ಎಲ್ಲಿ ಹಿಂಸೆ ಇದೆ ಅದು ಧರ್ಮವಲ್ಲ. ಅಹಿಂಸಾ ಪರಮೋ ಧರ್ಮ ಅಂದರೆ ಪ್ರತಿಯೊಂದು ಜೀವ ಬದುಕಲು ಇಚ್ಛೆ ಪಡುತ್ತದೆ. ಯಾಕಂದರೆ ಜೀವ ತುಂಬುವ ಹಕ್ಕು ನಮಗಿಲ್ಲ ಅಂದ ಮೇಲೆ ಕೊಲ್ಲುವ ಹಕ್ಕು ನಮಗಿಲ್ಲ. ಆದ ಕಾರಣ ಜೀವ ಅವ್ರ ಜೇನಿದ್ದು ಲಿವ್ ಆ್ಯಂಡ್ ಲೆಟ್ ಲಿವ್, ಬಾಳು ಇತರಿಗೂ ಬಾಳಲು ಬಿಡು ಅಂತ ಹೇಳ್ತಕ್ಕಂಥ ಭಗವಾನ್ ಮಹಾವೀರ ಸಂದೇಶ ಈಗ ಸದ್ಯ ವಿಶ್ವಕ್ಕೆ ಬಹಳ ಅವಶ್ಯಕತೆಯಾಗಿದೆ. ಆದ ಕಾರಣ ನಮ್ಮ ದೇಶದ ಮುಖಂಡರು ಈ ಸಂದೇಶವನ್ನು ವಿದೇಶದ ನಾಯಕರಿಗೆ ಕಳಿಸಿದಲ್ಲಿ ವಿಶ್ವದ ಯುದ್ಧ ನಿಲ್ಲಲು ಸಾಧ್ಯ ಅಂತ ಹೇಳಿ ನಾನು ಈ ಭಗವಾನ್ ಮಹಾವೀರ ಈ ಜನ್ಮ ಕಲ್ಯಾಣಕ ಮಹೋತ್ಸವಕ್ಕೆ ಎಲ್ಲರ ಜೀವನದಲ್ಲಿ ಒಳ್ಳೆಯದಾಗಲಿ, ಸಂಕಷ್ಟಗಳಿಂದ ದೂರವಾಗಿರಲಿ, ಮಳೆ ಬೆಳೆ ಸಮೃದ್ಧಿಯಾಗಲಿ, ಎಲ್ಲ ವಿದ್ಯಾರ್ಥಿನಿಯರ ಪರೀಕ್ಷೆಯಲ್ಲಿ ಪಾಸಾಗಿ ವೈದ್ಯರಾಗಿ ತಮ್ಮ ಗ್ರಾಮ ಶಹರಗಳಲ್ಲಿ ಸೇವೆ ಸಲ್ಲಿಸೆಂದು ಹಾರೈಸುತ್ತೇನೆ. ಜೈ ಮಹಾವೀರ್.